ಹಾಯ್ ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇದು ನಮ್ಮನೆ ಊರಿನಿಂದ ಊರಿಗೆ ಬಂದಿದ್ವಿ. ಅಲ್ಲಿರುವ ಪೂಜೆ ಮಾಡ್ತಾಯಿರುವ ವಿಡಿಯೋ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಅವ್ರದ್ದು ಎತ್ತಾಗಿದ್ದು ಪೂಜೆ ಇತ್ತು. ಅದು ಹೋಮ ಸುಡಬೇಕಂತ ಹೇಳ್ತಾಯಿದ್ರು. ಹಾಗಾಗಿ ಹೋಮ ಪೂಜೆದು ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಪೂಜೆದು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಪುರೋಹಿತರು. ಹಾಗಾಗಿ ನಾವು ಇಲ್ಲಿ ಪೂಜೆಗೆಲ್ಲ ಕೂತ್ಕೊಂಡು ಪೂಜಾ ಅವ್ರ ಮಂತ್ರ ಶ್ಲೋಕ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ನಾವು ಇಲ್ಲಿ ಎಲ್ಲ ಹೋಮ ಕುಂಡಿಗೆಲ್ಲ ಅದಿದು ಪ್ರಸಾದ ಹಾಕಕ್ಕೆ ಹೇಳಿದರು. ಅದು ಹಾಕ್ಕೊಂಡು ಕೂತಿದ್ವಿ. ಅವತ್ತಿನ ದಿವಸ ನಮ್ಮ ಮನೇಲಿ ಅಡುಗೆ ಕೇಸರಿ ಬಾತ್ ಪ್ರಸಾದ, ಆಮೇಲೆ ಹೋಳಿಗೆ ಒಬ್ಬಟ್ಟು ಊಟ ಇತ್ತು. ಎಲ್ರಿಗೆ ಬಂದವರಿಗೆ ಹೋದವರಿಗೆ ಊಟ ಆಗುತ್ತೆ ಅಂತ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ವಿ. ಅದು 21 ದಿವಸಕ್ಕೆ ಪೂಜೆ ಮಾಡೋಕ್ಕೆ ಹೇಳಿದರು. ನಮ್ಮ ಅವರು ದತ್ತಾಗಿದ್ದು ದಿವಸದಲ್ಲಿ ಮನೆ ಬಿಡಬೇಕಂತ ಬಂದಿದ್ದರು, ಹೇಳಿದರು. ಹಾಗಾಗಿ ಇಲ್ಲ ಮನೆ ಬಿಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಪೂಜೆ ಮಾಡಿರಿ ಅಂತ ಹೇಳ್ತಾಯಿದ್ರು. ನೋಡಿರಿ, ದೇವ್ರ ಮೇಲಿಂದ ಒಂದು ಹೂವು ಬಿತ್ತು. ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಹೂವು ಬಿದ್ದರೆ. ಹಾಗಾಗಿ ಇಲ್ಲಿ ನಾವು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. 3 ದಿವಸ ಆಯಿತು ನಾನು ವಿಡಿಯೋ ಹಾಕಲಿಲ್ಲ. ಹಾಗಾಗಿ ಒಂದು ಸಣ್ಣ ಕ್ಲಿಪ್ ಮಾತ್ರ ಹಾಕೋಣ ಅಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು? ನಾವು ಊರ ಕಡೆ ಬಂದಿದ್ದು ನಮ್ಮ ಮನೆಯಲ್ಲೇ, ನಮ್ಮ ಯಜಮಾನ್ರ ಮನೆಗಿದ್ದು. ಇನ್ನು ಈ ಥರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ರು. ಮತ್ತು ಇಲ್ಲಿ ಹೋಮಕುಂಡ ಅಗ್ನಿ ಸುಡಬೇಕಿತ್ತು. ಅದು ಅಗ್ನಿ ಸುಟ್ಕೊಂಡು ಎಲ್ಲ ಇದು ಆಯಿತು. 8 ಗಂಟೆಗೆ ರೆಡಿ ಮಾಡಿದ್ದು 2:30ವರೆಗೂ ಪೂಜೆ ಆಯಿತು. ಹಾಗಾಗಿ 2:30ನಿಂದ ಎಲ್ಲರೂ ಬಂದವರೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು. ನಾವು ಅಡುಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ಊಟದನ್ನು ಮಾಡ್ಕೊಂಡು ಮತ್ತು ಸಾಯಂಕಾಲ ಹನುಮಾನ್ ದೇವ್ರಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಇದು ನಮ್ಮೂರು ಹನುಮಾನ್ ದೇವ್ರ ಗುಡಿ ಇದು. ಹಾಗಾಗಿ ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.